ಸುತ್ತ ಏನು ಅಡಿಕೆ ಗಿಡ ಎಲ್ಲ ಕಾಣ್ತಾವಲ್ಲ ಸರ್, ಹಸಿರೇನು ಕಾಣ್ತಾ ಇದೆ ಅಲ್ವಾ, ಕೆರೆಗೆ ಅಂಟ್ಕೊಂಡು ಅದು ಅಷ್ಟು ಒತ್ತುವರಿ ಪ್ರದೇಶ ಸರ್. ಮತ್ತೆ ಈ DC ತಹಶೀಲ್ದಾರು, ಸಚಿವ, ಮಂತ್ರಿ, ಜಿಲ್ಲಾ ಉಸ್ತುವಾರಿ ಅವರಿಗೆ ಎಕ್ಸ್ಟ್ರಾ ಸಂಬಳ ಸಿಗಲ್ಲಲ್ಲ ಸರ್, ಎಕ್ಸ್ಟ್ರಾ ಸ್ಯಾಲ್ರಿ ಸಿಗಲ್ವಲ್ಲ ಅವರಿಗೆಲ್ಲ. ಕಗ್ಗತ್ತೂರು ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಜನಗಳಿಗೋಸ್ಕರ ಸರ್ ಸೂಳೆಕೆರೆಯ ಕೋಡಿ ಇದೆ ಅಲ್ಲ ಸರ್, ಕೋಡಿನ ಇಳಿಸಿದ್ದಾರೆ ಎನ್ನುವಂತಹ ಹುನ್ನಾರ ಇದೆ. ಅಡಿಕೆ ಹಾಕಿದ್ದಾರೆ, ತೆಂಗು ಹಾಕಿದ್ದಾರೆ, ಬಾಳೆ ಹಾಕಿದ್ದಾರೆ, ಭತ್ತ ಬೆಳೀತಾ ಇದ್ದಾರೆ. ನಮ್ಮ ಮಾಜಿ ಮುಖ್ಯಮಂತ್ರಿ JH ಪಟೇಲ್ರು ಕಾಲಘಟ್ಟದಲ್ಲಿ ಸರ್ ಇಲ್ಲಿ ಜನ ಹೋಗ್ತಾರೆ ಸರ್, ನಮ್ಮ ಜನಾಂಗದ ಹೆಣ್ಮಗಳದು ಸೂಳೆಕೆರೆ ನಿರ್ಮಾಣ ಮಾಡಿರೋಳು, ಸೂಳೆ ಅನ್ನೋ ಪದ ನಮಗೆ ನೋವಾಗುತ್ತೆ, ಆ ಪದ ತೆಗೆದುಬಿಡಿ ಸರ್. ನಿಮ್ಮ ಮನೆ ಮಗಳಲ್ಲಿ ಹೋಗ್ರ ಎದ್ದು, ನಿಮ್ಮ ಮನೆ ಮಗಳಂತ ಯಾವನು ಹೇಳೋದು? ನಿಮ್ಮ ಮನೆ ಮಗಳಂತ ನೀನು ಅನ್ಕೊಂಬಕ್ಕಷ್ಟೇ, ಯಾರ ಮನೆ ಮಗಳಲ್ಲ ಶಾಂತಮ್ಮ. ಇವತ್ತು ಇಷ್ಟು ನೀರು ನಿಂತಿದೆ ಅಂದರೆ ಮೊದಲನೇ ಕರ್ತರು ಬಂದು ಶಾಂತಮ್ಮ, ಎರಡನೇ ಕರ್ತರು ಬಂದು JH ಪಟೇಲ್ರು. ಶಿವಮೊಗ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆಯಲ್ಲಿ ಡಯಾಬಿಟಿಸ್ ರೋಗಿಗಳು ಎಷ್ಟಿದ್ದಾರೆ ಅಂತ ಅಂಕಿಅಂಶ ತಗೊಳ್ಳಿ. ಕೆಲಸ ಮಾಡಲ್ಲ ಸರ್, ಕೆಲಸನೇ ಮಾಡಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಸರ್ ಈ ಕೆರೆ ಇದೆಯಲ್ಲ ಸರ್, ಎಷ್ಟು ಸಾವಿರ ಎಕರೆ ವಿಸ್ತೀರ್ಣ ಸರ್ ಇದು? ಸರ್ ಈ ಕೆರೆ ನಮಗೆ ಕಟ್ಟಿದಾಗ ಸರ್, ಸತ್ಯ ಹೇಳ್ಬೇಕು ಸರ್, ಫುಲ್ ಆಡಬಾರ್ದು ಸರ್, ಯಾಕಂದ್ರೆ ಆಡಿದ ಮಾತು ಉತ್ತರ ಕೊಡೋಕೆ ತುಂಬಾ ಕಷ್ಟ ಸರ್. ಆಗ ಎಷ್ಟಿದೆ ಅನ್ನೋದು ಗೊತ್ತಿಲ್ಲ ಸರ್. ಕೆಲವೊಂದು ಸರ್ಕಾರದ ಕೆಲವೊಂದು ದಾಖಲೆಗಳ ಪ್ರಕಾರ ಮೈಸೂರು ಆಸ್ಥಾನದಲ್ಲಿ ಸಿಕ್ಕಂತ ಈ ಫುಲ್ ಅದ್ಭುತವಾದ ನಕಾಶೆ ಇದೆ. ಆ ನಕಾಶೆಯಲ್ಲಿರೋ ಪ್ರಕಾರ ಹೆಕ್ಟರ್ ಅಂತ ಹೇಳ್ತದೆ. ಆ 1 ಹೆಕ್ಟರ್ 2.5 ಎಕರೆ 2.5 ಎಕರೆ 1 ಹೆಕ್ಟರ್ ಸರ್. ಅಂಥದ್ದು 5,446 ಹೆಕ್ಟರ್ ಇದೆ ಅಂತ ಹೇಳ್ತದೆ ಸರ್. ಬರೀ 5,000 ಇಟ್ಕೊಂಡ್ರೆ 5 10 12,500 ಎಕರೆ 1000 ಎಕರೆ ಭೂಮಿ ಆಗುತ್ತೆ ಸೂಳೆಕೆರೆಯ ಭೂಮಿ. ಬಟ್ ಇವ್ರು ಏನ್ ಹೇಳ್ತಾರೆ ಗೊತ್ತಾ ಸರ್, ನೀರಾವರಿ ಇಲಾಖೆಯವರು, ಇವತ್ತಿನ ನೀರಾವರಿ ಇಲಾಖೆ 5,000 ಎಕರೆ ಇದೆ ಅಂತ ಹೇಳ್ತಾರೆ. ಮೊನ್ನೆ ಹೇಳಿದ್ದಾರೆ ಸರ್, ಸರ್ವೇನೇ ಆಗಿಲ್ಲ. ನಮ್ಮ ಮಾನ್ಯ ದಾವಣಗೆರೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹೇಳ್ತಾರೆ, ಏನ್ ಹೇಳ್ತಾರೆ ಗೊತ್ತಾ ಸರ್, ಬರೀ 286 ಎಕರೆ ಒತ್ತುವರಿಯಾಗಿದೆ, ಅದನ್ನ ತೆರವುಗೊಳಿಸ್ಲಿಕ್ಕೆ ನಾನು ಆದೇಶ ಹೊರಡಿಸಿದ್ದೀನಿ, ಅತಿ ಶೀಘ್ರದಲ್ಲೇ ನೀವೆಲ್ಲ ಬಿಟ್ಟು ತೊಲಗಿ ಅಂತ. ಬರೀ 282 ಎಕರೆ ಒತ್ತುವರಿಯಾಗಿದೆ. ಆಕ್ಚುಲಿ ಇದು ಎಷ್ಟಿರೋದು 5,000 ಹೆಕ್ಟೇರ್, ದಟ್ ಮೀನ್ಸ್ 12,500 ಎಕರೆ. ಇವತ್ತು ಸರ್ಕಾರ ಹೇಳ್ತಿರೋದು 5,000 ಎಕರೆ. ಅದರಲ್ಲಿ ಒತ್ತುವರಿಯಾಗಿರೋದು 980 ಚಿಲ್ಲರೆ ಅಂತ ಸರ್ಕಾರ ಹೇಳ್ತಿದೆ. ಆದ್ರೆ ನಮ್ಮ ಪ್ರಕಾರ ಸರ್ ಸರ್ವೇನೇ ಆಗಿಲ್ಲ. ಅದು ಹೆಂಗೆ ಹೇಳ್ತಾರೆ? ಕಣ್ಣಲ್ಲಿ ಕಂಡಿಡ್ಬಿಟ್ಟು ಯಾರೋ ಬುದ್ಧಿವಂತ ಕಣ್ಣಲ್ಲೇ ಸ್ಕ್ಯಾನ್ ಮಾಡ್ಬಿಟ್ಟು ರೋಬೋ ಹೆಂಗೆ ಸರ್? ಮ್ಯಾಜಿಕ್ ಮ್ಯಾನ್. ನೋ ಸರ್ವೆ ಬೇಡ, ಅಳತೆ ಬೇಡ, ಇನ್ನೊಂದು ಬೇಡ, ಯಾವುದು ಬೇಡ ಸರ್, ಯಾವುದು ಬೇಡ. ಸುಮ್ಮನೆ ಬಂದ್ರು, ಎಲ್ಲೋ ಕೂತ್ಕೊಂಡು ಯಾವ್ದೋ ಒಂದು AC ರೂಮ್ ಕೂತ್ಕೊಂಡು ಚಾ ಚೂಡ ತರಿಸಿದ್ರು, ಚಾ ಬಿಸ್ಕೆಟ್ ಮಧ್ಯೆ ಒಂದು ಬರೆದ್ರು, ಒಂದು ಲೆಕ್ಕ, ಅದ್ಭುತವಾದ ಲೆಕ್ಕ ಬರೀತಾರೆ ಸರ್. ಇಷ್ಟಿದೆ, ಎಷ್ಟು ಒತ್ತುವರಿ ಮಾಡಿದ್ವಿ ಅಂತ ಹೇಳಿ. ಯಾಕಂದ್ರೆ ಎಲ್ಲ ಅವರೇ ಆದಾಗೆ, ಎಲ್ಲ ಅವರೇ ಆದಾಗೆ ಕೆರೆ ಉಳಿಸೋರು ಯಾರಿದ್ದಾರೆ? ಬೇಲಿನೇ ಬೇಕಿಲ್ಲ ಅವ್ರಿಗೆ, ಬೇಲಿನೂ ಇನ್ವಾಲ್ಡು ಬೇಲಿನೇ ಇಲ್ಲಿ ಮೂಲ ಕರ್ತರು ಕೆರೆ ಹಾಳಾಗ್ಲಿಕ್ಕೆ ನುಂಗ್ಲಿಕ್ಕೆ. ಸರ್ 5,000 ಹೆಕ್ಟೇರ್ 5,400 ಹಂಗೆ ಕೊಂಡ್ರೆ ಒಂದು 13-14 ಹೆಕ್ಟೇರ್ ಹೌದು. ಒಂದು 13-14 ಎಕರೆ ಇದ್ದ ಭೂಮಿನ ಈಗ 5,000 ಎಕರೆ ಇಳಿಸಿದ್ದಾರೆ. 5,000 ಸರ್, 1/3 ಸರ್. ಅದಕ್ಕೆ ಲೆಕ್ಕ ಇಟ್ಕೊಂಡ್ರೆ 5,000 ಎಕರೆ ಇಳಿಸಿದ್ದಾರೆ. ಎಲ್ಲೋಯ್ತ ಭೂಮಿ? ಅಲ್ಲ, ಭೂಮಿ ಅಂತ ನುಂಗಕ್ಕಾಗಲ್ಲ, ಬಾಯಲ್ಲಿ ನುಂಗಕ್ಕಾಗಲ್ಲ ಭೂಮಿ ಸರ್. ಇದೆ ಸರ್ ಭೂಮಿ. ಅತಿ ಶೀಘ್ರದಲ್ಲೇ ನಮ್ಮ ಕಲಾ ಮಾಧ್ಯಮ ಚಾನಲ್ ಜೊತೆಲೆ ನಿಲ್ಸ್ಕೊಂಡು ಕೆರೆ ಬಿಡಿಸುವಂತ ಪ್ರಯತ್ನ ಮಾಡಿಸ್ತೀವಿ ಸರ್. ಇವತ್ತು ಮೋದಿಯವರ ಲೆವೆಲ್ಗೂ ಕೂಡ ಹೋಗಿ ಭೇಟಿ ಮಾಡೋ ಪ್ರಯತ್ನ ಮಾಡಿದ್ವಿ ಸರ್. ಒತ್ತುವರಿ ಹೇಗೆ ಶುರು ಆಯ್ತು, ಏನಾಗ್ತಾ ಇದೆ ಹೇಳಿ? ಈಗ ಇವತ್ತಿನ ಒತ್ತುವರಿ ಯಾಕೆ ನಡೀತದೆ? ಸ್ಥಳೀಯರು ನನಗೆ ತಿಳಿಸಿರೋ ಕೆಲವೊಂದು ಮಾಹಿತಿಯ ಪ್ರಕಾರ ಸರ್, ಇಲ್ಲಿ ಶಿವಮೊಗ್ಗ ಜಿಲ್ಲೆ ಇದ್ದಾಗೆ ಇಲ್ಲಿ ಒಬ್ಬ NG ಹಾಲಪ್ಪ ಅಂತ ಹೇಳ್ಬಿಟ್ಟು ಒಬ್ಬ ರಾಜಕಾರಣಿ ಇರ್ತಾರೆ, ಇಲ್ಲಿ MLA ಆಗಿರ್ತಾರೆ. NG ಹಾಲಪ್ಪರು ಬಂದು ಕಗ್ಗತ್ತೂರು ಅಂತ ಇಲ್ಲಿ ಒಂದು ಗ್ರಾಮ ಇದೆ. ಅದೇ ಕಗ್ಗತ್ತೂರು ಬಹಳ ಶ್ರೀಮಂತರು ಊರು, ಅಡಿಕೆನೆ ಇದೆ. ಅದೇ ಈ ಕರೆಕ್ಟ್ ಆಗಿ ಈ ನೀರು ಸೂಳೆಕೆರೆ ನೀರು ಬ್ಯಾಕ್ ವಾಟರ್ ಅಲ್ಲೇ ಇರೋದು, ತುತ್ತ ತುದಿ ಸರ್. ಆ ಕಗ್ಗತ್ತೂರು ಗ್ರಾಮದಲ್ಲಿ ಅವ್ರ ಮದುವೆ ಆಗಿರ್ತಾರೆ ಹುಡುಗಿ. ಅವ್ರ ಮಾವನ ಮನೆ, ಅವ್ರ ಮಾವನ ಮನೆ, ಹೆಂಡತಿಯ ತವ್ರ ಮನೆ. ಕಗ್ಗತ್ತೂರು ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಜನಗಳಿಗೋಸ್ಕರ ಸರ್ ಸೂಳೆಕೆರೆಯ ಕೋಡಿ ಇದೆ ಅಲ್ಲ ಸರ್, ಅದೇ ಕೋಡಿ ಎಲ್ಲಿತ್ತಲ್ಲ, ಅಲ್ಲಿ ಕೋಡಿ ಇದೆ ಅಲ್ಲ ಸರ್, ಕೋಡಿನ ಇಳಿಸಿದ್ದಾರೆ ಎನ್ನುವಂತಹ ಹುನ್ನಾರ ಇದೆ ಅನ್ನೋ ಮಾತಿದೆ. ನಾನು ಹೇಳೋದಲ್ಲ, ಈ ಸ್ಥಳೀಯರು ನಾವು ಹೋರಾಟಕ್ಕೆ ಬಂದಾಗ ಹೇಳಿದ್ದು. ದಾಖಲೆ ಇದಾವೆ, ದಾಖಲೆಗಳೆಲ್ಲ ಇದಾವೆ. ಸುಮಾರೆಲ್ಲ ಹೋರಾಟ ಮಾಡಿರ್ತಕ್ಕಂಥ ಹಿರಿಯರೆಲ್ಲ ಇದ್ದಾರೆ. ಅವರೆಲ್ಲ ಬಂದು ಹೇಳಿದ್ರು ನನಗೆ. ನಮ್ಮ ಸಂಘಟನೆ ಹೋರಾಟ ಬಂದ ನಾವು ಪಾದಯಾತ್ರೆ ಎಲ್ಲ ಮಾಡಿದ್ವಿ ಸರ್. ನಾವು ಇಲ್ಲಿಂದ ಚನ್ನಗಿರಿ ತನಕ ಪಾದಯಾತ್ರೆ ಮಾಡಿದ್ವಿ. ದೊಡ್ಡ ವ್ಯಕ್ತಿಗಳು ಬಂದು ಸಣ್ಣ ಕೆಲಸ ಮಾಡಿ ಅವರು ಹೊರಟೋಗ್ಬಿಟ್ರು, ತಿಂದು ಅದ್ಭುತವಾದ ದೊಡ್ಡ ಕೋಟೆ ಕಟ್ಕೊಂಡಿದ್ದಾರೆ ಸರ್.
ಹೋರಾಟಕ್ಕೆ ಬರ್ತೀನಿ ಅಂತ ಬಂದು ಇವತ್ತು ದೊಡ್ಡ ಕೋಟೆ ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅಲ್ಲ ಹೋಯ್ತು ಆ ರಾಜಕಾರಣಿ ಬಂದ್ರು ತನ್ನ ಮಾವನ ಮನೆ ಮಾಡ್ಕೊಂಡಿರೋದನ್ನ ಕಗ್ಗತ್ತೂರ್ನ ಅವ್ರಿಗೆಲ್ರಿಗೂ ಅನುಕೂಲಕ್ಕೋಸ್ಕರ ಇಲ್ಲಿ ಸರ್ ಸುತ್ತಮುತ್ತಳ್ಳಿ ಗ್ರಾಮದ ಅನುಕೂಲಕ್ಕೋಸ್ಕರ ಕೋಡಿ ಇಳಿಸ್ಬಿಟ್ರು. ಕೋಡಿ ಕಮ್ಮಿ ಮಾಡ್ಬಿಟ್ರು. ನೀರು ಇಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಬಂತು. ಎಲ್ಲ ಒತ್ತುವರಿ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಒತ್ತುವರಿ ಮಾಡ್ಕೊಂಡು ಏನ್ ಮಾಡ್ತಾರೆ ಇಲ್ಲಿ? ಅಡಿಕೆ ಹಾಕೊಂಡಿದಾರಲ್ಲ, ಅಡಿಕೆ ಹಾಕಿದ್ದಾರೆ, ತೆಂಗು ಹಾಕಿದ್ದಾರೆ, ಬಾಳೆ ಹಾಕಿದ್ದಾರೆ, ಭತ್ತ ಬೆಳೀತಾ ಇದ್ದಾರೆ, ಜೊತೆಗೆ ಮಾವು ಬೆಳೀತಾ ಇದ್ದಾರೆ, ತೆಂಗು ಬೆಳೀತಾ ಇದ್ದಾರೆ. ತುಂಬಾ ಬೆಳೆ ಮಾಡ್ಕೊಂಡು ಇವತ್ತು ಅದ್ಭುತ. ಬೇರೆ ಭೂಮಿ ಇಲ್ಲ ಅವ್ರಿಗೆ, ಇದನ್ನ ಕೆರೆ ಭೂಮಿ ಯಾಕೆ ಒತ್ತುವರಿ ಸರ್ ಇದೆ ಸರ್. ಯಾಕೆ ಒತ್ತುವರಿ ಮಾಡ್ತಾರೆ ಸರ್? ಪುಕ್ಕಟ್ಟೆ ಸಿಗುತ್ತೆ ಅಂದ್ರೆ ಯಾರು ಬಿಡ್ತಾರೆ? ಅಲ್ಲ ಸರ್, ಒತ್ತುವರಿ ಮಾಡೋದಕ್ಕೆ ದಾಖಲೆ ಪತ್ರ ಇಲ್ಲಿ ಇರಲ್ಲ, ತೆಗೆಸ್ಬೋದಲ್ಲ, ಅವಕ್ಕೆ ದಾಖಲೆ ಪತ್ರ ಮಾಡ್ಕೊಂಡು ತೆಗಿರ್ಬೇಕಲ್ಲ ಸರ್. ಸರ್ ಇವತ್ತು ಇನ್ನೊಂದು ಹೇಳ, ಈ ಕೆರೆ ಹುಟ್ಟಿದ ಸುಮಾರು ಎಷ್ಟಂದ್ರೆ 1000 ವರ್ಷದಿಂದ ಇಲ್ಲಿಯ ತನಕ ಖಡ್ಗ ಸ್ವಯಂ ಸೇವಕರ ಸಂಘಟನೆ ಅಷ್ಟೇ ಸರ್ ಕೆರೆ ಉಳ್ಸಕ್ಕೆ ಪಣ ತೊಟ್ಟು ನಿಂತಿರೋದು. ಎಷ್ಟು ಹಸಿರು ಸೇನೆ ಇದಾವೆ, ಎಷ್ಟು ಸಂಘಟನೆಗಳು ಇದಾವೆ, ಎಷ್ಟು ರೈತ ಸಂಘ ಇದಾವೆ, ಎಷ್ಟು ಕನ್ನಡ ಪರ ಸಂಘ ಇದಾವೆ, ಎಷ್ಟು ಪರಿಸರ ಹೋರಾಟಗಾರರಿದ್ದಾರೆ. ಯಾಕೆ ಸರ್ ಧ್ವನಿ ಎತ್ತಲಿಲ್ಲ? ದೊಡ್ಡ ನಾಯಕರಿದ್ದಾರೆ ನಮ್ಮ ನಾಡಿನಲ್ಲಿ. ಯಾಕೆ ಸರ್ ಅವರೆಲ್ಲ? ನಮ್ಮ ಮಾಜಿ ಮುಖ್ಯಮಂತ್ರಿ JH ಪಟೇಲ್ರು ಕಾಲಘಟ್ಟದಲ್ಲಿ ಸರ್ ಇಲ್ಲಿ ಜನ ಹೋಗ್ತಾರೆ ಸರ್, ನಮ್ಮ ಜನಾಂಗದ ಹೆಣ್ಮಗಳದು ಸೂಳೆಕೆರೆ ನಿರ್ಮಾಣ ಮಾಡಿರೋಳು. ಸೂಳೆ ಅನ್ನೋ ಪದ ನಮಗೆ ನೋವಾಗುತ್ತೆ, ಆ ಪದ ತೆಗೆದುಬಿಡಿ ಸರ್. ಶಾಂತಿ ಸಾಗರ ಅಂತಾನೆ ನೀವು ಅದನ್ನ ಮರುನಾಮಕರಣ ಮಾಡಿ ನೀವು ಘೋಷಣೆ ಮಾಡಿಬಿಡಿ ಸರ್ ಕ್ಯಾಬಿನೆಟ್ ದರ್ಜೆಯಲ್ಲಿ ಅಂದಾಗ ಅವ್ರು ಒಂದು ಅದ್ಭುತವಾದ ಮಾತು ಹೇಳ್ತಾರೆ ಸರ್. ನಿಮ್ಮ ಮನೆ ಮಗಳಲ್ಲಿ ಹೋಗ್ರ ಎದ್ದು ನಿಮ್ಮ ಮನೆ ಮಗಳಂತ ಯಾವನು ಹೇಳೋದು? ನಿಮ್ಮ ಮನೆ ಮಗಳಂತ ನೀನು ಅನ್ಕೊಂಬಕ್ಕಷ್ಟೇ. ಯಾರ ಮನೆ ಮಗಳಲ್ಲ ಶಾಂತಮ್ಮ. ಕೆರೆ ಕಟ್ಟಿರೋಳು ಸೂಳೆಕೆರೆ ಅಂತ ಹೆಸರು ನಾನು ಬದಲಾಯಿಸಲ್ಲ, ಅದು ಹಂಗೆ ಇರಲಿ ಅಂತೇಳಿ ಅವ್ರಿಗೆ ರೂಪಾಯಿ ಕಳಿಸ್ತಾರೆ ಸರ್. ಇವತ್ತು ಅವ್ರಿಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ ಸರ್. ಯಾಕಂತ ಗೊತ್ತಾ ಸರ್, ಇವತ್ತು ಇಷ್ಟು ನೀರು ನಿಂತಿದೆ ಅಂದರೆ ಸೂಳೆಕೆರೆ ಮೊದಲನೇ ಕರ್ತರು ಬಂದು ಶಾಂತಮ್ಮ, ಎರಡನೇ ಕರ್ತರು ಬಂದು JH ಪಟೇಲ್ರು. 1000 ವರ್ಷದಿಂದ ಶಾಂತಮ್ಮ, 1000 ವರ್ಷ ಆದ್ಮೇಲೆ ಪಟೇಲ್ರು. ಯಾಕೆ ಪಟೇಲ್ರದ್ದು ಏನು ಕೊಡುಗೆ? ಪಟೇಲ್ರ ಕೊಡುಗೆ ಏನಂದ್ರೆ ಸರ್, ಅಲ್ಲಿ ಎಡದಂಡೆ ಇದೆ ಅಲ್ವಾ, ಭದ್ರಾ ನಾಲೆ ಎಡದಂಡೆ ಕಾಣುತ್ತೆ. ಓ ಆರಾಮ್ ಅಲ್ಲೋಗ್ರ ಬನ್ನಿ ಸರ್, ಹೋಗೋಣ ಸರ್, ನಮ್ಮ ದಂಡೆಗೆ ಒಂದು ಬನ್ನಿ. ಓಕೆ. ಸೊ ಇಲ್ಲಿ ಮುಂದಿನ ಕಥೆನ ನಾವು ಎಡದಂಡೆ ಹತ್ರ ಮಾತಾಡ್ತೀವಿ. ನಾವು ನೋಡ್ಬೇಕಾಗಿರೋದು ಒಂದು ಆ ನೀರಿನ ಔಟು ಅಂದ್ರೆ ಸಿದ್ದನಾಲ ಬಸವನಾಲ ನೋಡ್ಬೇಕು. ಅಂದ್ರೆ ಈ ಕೆರೆ ನೀರಿನ ಕೋಡಿನ ಮತ್ತು ಅಲ್ಲಿ ಎಡದಂಡೆ ಕಾಲುವೆ ನೋಡ್ಬೇಕು. ಹೋಗೋಣ ಸರ್. ಸರ್ ಇಲ್ಲಿ ಸೂಳೆಕೆರೆ ಅಂತ ಹೆಸರು ಬಂತು, ಅದು ಶಾಂತಿ ಸಾಗರ ಅಂತಾನು 2 ಹೆಸರು ಇದೆಯಲ್ಲ. ಇಲ್ಲಿ ಲೋಕಲ್ ಬಂದ್ಬಿಟ್ಟು ಶಾಂತಿ ಸಾಗರ ಅನ್ನೋದು ಶಾಂತವನ ಹೆಸರಿಗೆ ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಆ ಸಿದ್ದೇಶ್ವರ ದೇವಸ್ಥಾನ ಇದೆಯಲ್ಲ, ಸಿದ್ದೇಶ್ವರ ದೇವಸ್ಥಾನ ಶಾಂತವನ ಗಂಡ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ ಸರ್. ಇಲ್ಲಿ ಸರ್ ಸಿದ್ದೇಶ್ವರ ಆಮೇಲೆ ಗುಡ್ಡದ ಮೇಲೆ ದೇವಸ್ಥಾನ ಸಿದ್ದೇಶ್ವರ ಶಾಂತವನ ಗಂಡ ಅಂತ ಅರ್ಚಕರೇ ನಮ್ಗೆ ಹೇಳ್ಬಿಟ್ರು. ಹೌದು. ಒಟ್ಟು ಏನು ಹೇಳ್ತೀರಿ ಸರ್? ಸತ್ಯ ಹೇಳ್ತೀನಿ ಸರ್. ಮಹಾ ಪತಿರತೆ ಯಾರು? ಶಾಂತವ್ವ ಬಂದು ಮಹಾಪತಿರತೆ ಸರ್. ಹೆಂಗೆ ಅಂದ್ರೆ ದೇವರ ವರದಿಂದ ಹುಟ್ಟಿರೋರು ಶಾಂತವ್ವ, 4ನೇ ಮಗಳು, ರಾಜನ 4ನೇ ಮಗಳು. ಅವರ ಮನೆ ದೇವರು ಹರಿಹರಕ್ಕೆ ಮೂಲ ಹುಡುಕೊಂಬರ್ತಾಳೆ. ಬಂದಾಗ ಅವಳಿಗೆ ಗೊತ್ತಾಗುತ್ತೆ ಇಲ್ಲೊಂದು ಅದ್ಭುತವಾದ ನೀರಿನ ವ್ಯವಸ್ಥೆ ಅಲ್ಲ, ಅವಾಗೆಲ್ಲ ಮುಂಚೆ ಗೊತ್ತಿರುತ್ತೆ. ಆಗ ಕಟ್ಟಿ ಹೋಗ್ತಾಳೆ, ಈ ಕೆರೆನ ಕಟ್ತಾಳೆ. ಕೊನೆಗೆ ಏನಾಗುತ್ತೆ ಸರ್ ಇವ್ರು ಹೇಳಿದ್ರು, ಬ್ರದರ್ ಹೇಳಿದ್ರು, ಇಲ್ಲೊಂದು ಕೆಲವೊಂದು ಪುಸ್ತಕಗಳು ನನ್ನ ಹತ್ರ ಇದ್ದಾವೆ, ನಾನು ಓದಿದ್ದೀನಿ. ಪುಸ್ತಕ ಎಂಬರ್ಕಂತ ಗೊತ್ತಾ ಸರ್? ಈ ಕಗ್ಗತ್ತೂರು ಅನ್ನೋ ಗ್ರಾಮದಲ್ಲಿ ಒಂದು ರಾಜ್ಯ ಇತ್ತಂತೆ. ಆ ರಾಜ್ಯದ ಹೆಸರು ಬಂದು ಸ್ವರ್ಗಾವತಿ ಪಟ್ಟಣ ಅಂತ. ಆ ಪಟ್ಟಣದ ರಾಜ ಒಬ್ಬ ಇರ್ತಾನಂತೆ, ಅವನು ವಿಕ್ರಮ ರಾಜ್ಯ ಅಂತ. ಆ ವಿಕ್ರಮ ರಾಜನಿಗೆ ಒಬ್ಬ ಮಗಳು ಇರ್ತಾಳಂತೆ, ಅವಳ ಹೆಸರು ಬಂದು ಶಾಂತಲೆ ಅಂತ. ಅವಳು ಒಬ್ಬ ದಲಿತ ಸಮಾಜದ ಒಬ್ಬ ಗಂಡು ಮಗನ ಹುಡುಗನ್ನ ಪ್ರೀತಿ ಮಾಡಿ ಓಡೋಗ್ತಾಳಂತೆ ಅವನ ಜೊತೆಗೆ. ಓಡೋದ ತಕ್ಷಣಕ್ಕೆ ಅವಳು ಸೂಳೆ ಅಂತ ಅವರಪ್ಪ ಪಟ್ಟ ಕಟ್ಟಿಬಿಡ್ತಾನಂತೆ. ಹಾಗೆ ಒಬ್ಬ ರಾಜ ಆದವನು ಎದುರಾಳಿ ಸೈನ್ಯನ ಹೊಡೆದಾಕ್ಲಿಕ್ಕೆ ಅಂತಾನೆ ಒಂದು ಸೈನ್ಯ ಕಟ್ಟಿರ್ತಾನೆ. ಒಬ್ಬ ದನಕಾಯ ಹುಡುಗ ವಜೆ ಆಗ್ತಾನೆ ಅವನಿಗೆ, ತನ್ನ ಮಗಳನ್ನ ಓಡಿಸ್ಕೊಂಡು ಹೋದ ಅವನಿಗೆ. ಸತ್ಯನ ಸುಳ್ಳು ಸರ್? ನಂಬ ಮಾತಾ? ಇನ್ನೊಂದು ಹೇಳ್ತಾರೆ, ಅದಾದ ಬಳಿಕ ಇನ್ನೊಂದು ಹೇಳ್ತಾರೆ, ಇಲ್ಲಿ ಸೂಳ್ಯರು ಗುಡ್ಲು ಹಾಕಿದ್ರು, ಸೂಳ್ಯರು ನೆಲೆಸಿದ್ರು, ಕೆರೆ ಕಟ್ತೀನಿ ಅಂತ ಕೇಳಿ ಆ ಶಾಂತವ್ವ ಅನ್ನೋಳು ಅವ್ರ ಹತ್ರ ಕೇಳ್ತಾರಂತೆ, ಕೆರೆ ಕಟ್ತಾನೆ ಜಾಗ ಬಿಟ್ಕೊಡಿ, ನಮ್ಮ ಅಪ್ಪನ ಜಾಗ ಅಂತ. ಅವ್ರು ಹೇಳ್ತಾರಂತೆ, ಈ ಸೂಳೆಕೆರೆ ಅಂತ ಹೆಸರು ಹೇಳೋದಾದ ನಾನು ನಿಮಗೆ ಬಿಟ್ಕೊಡ್ತೀನಿ, ತಗೋ ನೀನು. ಆಯ್ತು, ಸೂಳೆಕೆರೆ ಅಂತ ಹೆಸರು ಇಟ್ಬಿಡ್ತೀನಿ, ಜಾಗ ಬಿಡ್ತೀವಿ, ಆಯ್ತು ಬಿಟ್ಟು ಸೂಳೆಕೆರೆ ಜಾಗ ಬಿಟ್ಕೊಡ್ತೀನಿ ಅಂತ. ಅವಾಗ ಏನಾಗುತ್ತೆ ಇಲ್ಲೆಲ್ಲ ಸರ್, ಅವಾಗ ಒಬ್ಬ ರಾಣಿ ವೇಷ ಹತ್ರ ಜಾಗ ಬಿಡು ಅಂತ ಕೇಳ್ತಾಳಂತೆ. ಆಕೆ ಹೆಸರು ಬೇರೆ ಹೇಳ್ಬೇಕಂತ ಸರ್, ಪುಸ್ತಕ ಬರ್ತಾರೆ ಸರ್.
ಇಲ್ಲಿ ಇದು ಕೆರೆ ಇದೆಯಲ್ಲ, ಇದೆಲ್ಲ ವೇಶ್ಯರ ಊರಿತಂತೆ. ಆ ವೇಶ್ಯರ ಊರನ್ನ ಅವರು ಬಳುವಳಿಯಾಗಿ ಕೇಳಕ್ ಹೋದ್ರಂತೆ. ಬಳುವಳಿಯಾಗಿ ಕೇಳಕ್ ಹೋಗಾರ ನಾವು ಕೊಡ್ತೀವಿ, ಈ ಕೆರೆಗೆ ನಾವು ಸುಳ್ಯ ಕೆರೆ ಅಂತ ಹೆಸರು ಇಡಿ ಅಂತ ಹೇಳಕಾರ ಅದನ್ನ ಅವ್ರು ಸುಳ್ಯ ಕೆರೆ ಅಂತಾನೆ ಹೆಸರು ಇಟ್ಟು ಇವೆಲ್ಲ ಇರೋದು ಕತೆಗಳು. ಲೋಕಲ್ ಹೇಳೋ ಕತೆ ಬೋಟಲ್ ಬರ್ಗ್ ಇದೇ ಹೇಳ್ತಾ ಇದೀರಾ? ಎಲ್ಲರಿಗೂ ಇದೇ ಹೇಳ್ತಾ ಇದ್ದೀವಿ. ಬೋಟಲ್ ಬರ್ಗ್ ಎಲ್ರಿಗೂ ಸೋಮಶೇಖರ್ ಅದನ್ನೇ ಹೇಳ್ತಾವ್ರೆ. ಅದೇ ಹೇಳ್ತಾರೆ ಸರ್ ಹಂಗಾರೆ ಇದನ್ನ ಸೂಳೆ ಕಟ್ಟಿಲ್ಲ ಸರ್. ಸೂಳೆ ಕಟ್ಟಿಲ್ಲ ಸರ್. ಇಲ್ಲಾರು ಸೂಳೆ ಇರಲಿಲ್ಲ ಸರ್. ಇಲ್ಲಿ ಯಾರು ಸೂಳ್ಯರೇ ಇರಲಿಲ್ಲ ಸರ್. ತುಂಬಾ ಪವಿತ್ರವಾದ ಪ್ರದೇಶ ಸರ್ ಇದು. ಶಿವ ಸ್ವರೂಪಿ ವಿಶ್ವಬಂಧು ಮಳುಸಿದ್ದರು ನೆಲೆಸಿರ್ತಕ್ಕಂಥ ಪ್ರದೇಶ ಸರ್ ಇದು. ಅದು ಹೆಂಗೆ ಸರ್ ಆಗುತ್ತೆ? ಅದು ಹೆಂಗೆ ಸೂಳ್ಯರು ನೆಲೆಸ್ತಾರೆ ಸರ್ ಇಲ್ಲಿ? ಸುಳ್ಯರು ಹೆಂಗೆ ನೆಲೆಸ್ಬಿಡ್ತಾರೆ ಸರ್? ಸರ್ ಇದೆಲ್ಲ ಸುಳ್ಳು, ಇದೆಲ್ಲ ಕಟ್ಟುಕತೆ ಸರ್. ಈ ಕಟ್ಟುಕತೆನ ನಾನು ಕೇಳಲಿಕ್ಕೆ ಬಯಸಲ್ಲ ಸರ್. ಕಟ್ಟುಕತೆ ಸರ್. ನಾವು ಇಲ್ಲಿ ಬರೋವರೆಗೂ ಸೂಳೆ ಕೆರೆ ಅಂತಿತ್ತಲ್ಲ, ಕ್ಷಮೆ ಇರಲಿ ಯಾವುದೇ ವೃತ್ತಿಗೆ ಅವಮಾನ. ಹೌದು. ಆದ್ರೆ ಸೂಳೆ ಕೆರೆ ಅಂತಾನೆ ಯಾರೋ ಸೂಳೆಯರು ಯಾರೋ ಕಟ್ಟಿದ್ರು ಹಾಗೆ ಹೀಗೆ ಅಂತ ಕತೆ ಇಲ್ಲ ಸರ್. ವಿಚ್ ಇಸ್ ಆಲ್ ರಾಂಗ್. ಹೌದು ಸರ್, ಎಲ್ಲ ರಾಂಗ್ ಸರ್. ಸುಳ್ಳು ಸರ್. ಎಲ್ಲ ಬಕ್ವಾಸ ಸರ್ ಇದು. ನಾನ್ಸೆನ್ಸ್ ಸರ್. ಸರ್ ಪುಸ್ತಕ ಹೆಂಗೆ ಬರ್ಕಂದ್ರೆ ಗೊತ್ತಾ ಸರ್? ಶಾಂತವ್ವ ನನ್ನ ಮನೆಯ ಮಗಳು, ನನ್ನ ಮನೆ. ನಾನು ಹೋಗು ಕೆಲವೊಂದು ಹತ್ರ ಹೋರಾಟದ ಸಮಯದಲ್ಲಿ ಕೇಳಿದ್ರೆ ಏನು ನನಗೆ ಗೊತ್ತಾ ಸರ್? ನಿಮ್ಮ ಅಪ್ಪಂದೇನೋ ಆಸ್ತಿ ಇದು ಸುಳೆಕೆರೆ ಜಾಗ. ಸುಳೆಕೆರೆ ಶಾಂತವ್ವ ನನ್ನ ಮನೆಯ ಮಗಳು. ನನ್ನ ಮನೆಯಿಂದ ಗಿಣ್ಣದ ಎಡಿ ಹೋಗದೆ ಇದ್ದರೆ ಸುಳೆಕೆರೆ ಸಿದ್ದಪ್ಪನ ತೇರರಿಯಲ್ಲ. ನನ್ನ ಮನೆ ಮಗಳದು ಭೂಮಿನ ನಾನು ನೋಡ್ಕೊಂತಿಂದ್ರೆ ನಿಮ್ಮಪ್ಪನ ಹೆಂಗೆ ಗಂಟು ಹೋಗುತ್ತೆ? ನಾನು 100 ಎಕರೆ ಒತ್ತುವರಿ ಮಾಡಿದ್ದೀನಿ. ನಮ್ಮ ಅಣ್ಣವರು 200 ಎಕರೆ ಒತ್ತುವರಿ ಮಾಡಿದ್ದಾರೆ. ಅದು ಏನು ಕಿತ್ಕ ನಿನ್ನನ್ನು ಕಡ್ದು ಅದೇ ಸುಳೆಕೆರೆ ನದಿಲಿ ಬಿಸಾಡ್ತೀವಿ ಕೆರೆಯಲ್ಲಿ ಅಂತಾರೆ ಸರ್. ಸತ್ಯ ಸರ್. ನಾನು ಮೊದಲಂಗೆ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು. ಮಾಡಿಸ್ಕೊಳ್ಳೇಬೇಕು. ಅದ್ಭುತ ಮಾಡಿಸ್ಕೊಳ್ಳೇಬೇಕು ಸರ್. ಇಬ್ರು ಕೆರೆಗೆ ಹಾಕ್ತಾರಲ್ಲ ಈಗ? ಹೌದು ಸರ್, ಇಬ್ಬರು ಕೆರೆಗೆ ಹಾಕ್ಬಿಡ್ತಾರಲ್ಲ, ಯಾಕೆ ಬಿಡೋದು ಅಲ್ವಾ ಸರ್? ಎಲ್ಲ ಬಂದ್ರು ಅವಾಗ ಎತ್ತಕ್ಕೆ ಸರ್. ಇದರ ರೋಚಕ ಕತೆ ಇವರೆಲ್ಲ ಏನು ಬರ್ಕೊಂಡ್ರಲ್ಲ ಸರ್. ಸರ್ ನಾನು ಅವಾಗ ನನಗೂ ಈ ಖಡ್ಗ ಸ್ವಯಂ ಸೇವಕರ ಸಂಘಟನೆ ನಮ್ಮ ಮೂಲ ಹೋರಾಟಗಾರಿದ್ರು ನಮ್ಮ ಜೊತೆಗಿದ್ರಲ್ವಾ. ನಿಮ್ಮ ಸಂಘಟನೆ ಹೆಸರು ಖಡ್ಗ ಸ್ವಯಂ ಸೇವಕರ ಸಂಘ ಅಂತ. ಹೆಂಗ್ ಹುಡುಕಿದ್ರಿ ಈ ಟೈಟಲ್ನ? ಹುಡುಕಿದೀವಿ ಸರ್. ಹೆಂಗೋ ನೀವು ನೋಡಕ್ಕೂ ಖಡ್ಗ ತರ ಇಲ್ಲ ಸರ್. ಖಡ್ಗ ಅಂತ ಇಟ್ಬಿಟ್ಟಿದೆ ಸರ್. ಖಡ್ಗ ಸ್ವಯಂ ಸೇವಕರ ಸಂಘ ಸರ್. ಫಸ್ಟಿಗೆ ಖಡ್ಗ ಸಂಘನ ಸರ್ ನಾನೇ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಅದು ಬಣ ಚೇಂಜ್ ಮಾಡ್ಕೊಂಡ್ಬಿಟ್ಟೆ ಸರ್. ಬಣನೇ ಬೇರೆ ಬಣ ಚೇಂಜ್ ಮಾಡಿದೆ. ಯಾಕೆಂತ ಕೇಳಿ? ಯಾಕೆ? 2021ರಲ್ಲಿ ನಾನು ಬಣ ಚೇಂಜ್ ಮಾಡಿದೆ. ಯಾಕಂದರೆ ನನ್ನನ್ನೇ ಸುಪಾರಿ ಕೊಟ್ಬಿಟ್ರು ಅವರು. ನಿಯತ್ತಾಗಿ ಹೋರಾಟ ಮಾಡ್ತಾ ಇದ್ದಾನೆ. ನಾನು ಅಚ್ಚುಕಟ್ಟು ಭಾಗದ ಜನನೆಲ್ಲ ನಾನು ಕರ್ಕೊಂಡು ಹೋರಾಟಕ್ಕೆ ಬಂದವನು ಸರ್. ನಮ್ಮ ಹರಿಹರ ತನಕ ಅಚ್ಚುಕಟ್ಟು ಭಾಗ ಅಲ್ವಾ ಸುಳೆಕೆರೆ? ಅಚ್ಚುಕಟ್ಟು ಭಾಗ ಅಲ್ವಾ? ನೀರಾವರಿ ಪ್ರದೇಶ. ಇಲ್ಲಿ ಸುಳೆಕೆರೆ ಸುತ್ತ ಇರೋರಿಗೆ ಇದರಿಂದ ಲಾಭ ಏನಿದೆ? ಅವ್ರು ಹೋರಾಟ ಮಾಡ್ತೀನಿ ಅನ್ನೋ ಒಂದು ಸಣ್ಣ ಇದನ್ನ ಇಟ್ಕೊಂಡು ಅದನ್ನ ಉದ್ದೇಶ ಇಟ್ಕೊಂಡು ಅದು ಇಲ್ಲಿ ಮಾಡೋಕ್ಕೆ ಬಂದ ದಿಕ್ಕು ತಪ್ಸಕ್ಕೆ ಬಂದಿದ್ದು ಸರ್. ಇದು ಹುನ್ನಾರನೇ ಬೇರೆ ಇತ್ತು. ಅದನ್ನು ನನಗೆ ಕಾಲ ಕೆಲವೊಂದು ಸಮಯ ತಗೊಂಡು ನನಗೆ ಅದರ ಸತ್ಯಾಂಶ ಇತ್ತು. ಆಗ ನಾನೇನು ಮಾಡಿದೆ, ನನಗೆ ಕೊಲೆ ಬೆದರಿಕೆ ಬಂದು ಒಬ್ಬನು ಸರ್ ಕರೆಕ್ಟಾಗಿ ಫೋನ್ ಮಾಡ್ತಾನೆ ಸರ್. ಸುಳೆಕೆರೆ ಹೋರಾಟಕ್ಕೆ ನೀನು ಮುಂದೆ ಬಂದರೆ ನಿನ್ನ ಕಡ್ದು ಬಿಸಾಡ್ತೀನಿ, ಅದೇ ಸುಳೆಕೆರೆಯಲ್ಲಿ ನೀನು ಹಣ ತೇಳ್ತತಿ ಅಂತಾನೆ. ಎಲ್ಲರೂ ಪಟ್ಟಿ ಹಾಕ್ತೀವಿ. ಸುಳೆಕೆರೆ ಒತ್ತುವರಿ ಮಾಡಿದ್ರೆ ಎಲ್ಲರೂ ಬರೀ 100 ರೂಪಾಯಿ ಪಟ್ಟಿ ಹಾಕಿ ನೀನು ಕೊಂದೋಕರ್ ಗೊತ್ತಲ್ಲಿ. ಬರೀ 100 ರೂಪಾಯಿ ಕಾಂಟ್ರಿಬ್ಯೂಷನ್ ಹಾಕಿದ್ರೆ ಅಷ್ಟು ಜನ ಒತ್ತುವರಿ ಮಾಡೋರು, ಅಷ್ಟು ಜನ ಒತ್ತುವರಿ ಮಾಡಿದಾರೆ ಅಂತ ನನಗೆ ಅವತ್ತು ಗೊತ್ತಾಯ್ತು. ನಿಮ್ಮ ಲಕ್ಷಗಟ್ಟಲೆ ಸುಪಾರಿ ಆಗೋಷ್ಟು. ಅವತ್ತು ಹಂಗೆ ಲೆಕ್ಕ ಹಾಕಿದ್ರೆ ಎಷ್ಟು ಜನ ಒತ್ತುವರಿ ಮಾಡಿರ್ಬೋದು ನಿಮ್ಮ ಪ್ರಕಾರ? ಅಯ್ಯೋ ಸರ್, ಯು ಮೀನ್ ಟು ಸೇ 10,000 ಎಕರ್ಸ್ ಒತ್ತುವರಿ ಆಗಿದೆ. 10,000 ಎಕರೆ? ಹೌದು ಸರ್. ಸರ್ ಸರ್ವೆ ಆಗಲಿ. ಅಡಿಕೆ ದುಡ್ಡು ಸರ್. ಬರೀ ಅಡಿಕೆ ಸುಪಾರಿ ಕೊಟ್ಟವ್ರೆ. ಸುಪಾರಿ ಕೊಟ್ಟಾರೆ. ಅದೇ ಅಡಿಕೆ ದುಡ್ಡಿಂದ ನಿಮ್ಗೆ ಸುಪಾರಿ. ಹೌದು. ಆ ಕೊಲ್ಲಕ್ಕೆ ಬಂದರೆ ಹೇಳ್ತಾರೆ, ನಮಸ್ತೆ ಸರ್ ನೀವಂತ ಗೊತ್ತಿಲ್ಲ ಸರ್ ಅಂತ ಹೇಳಿ ಹೋಗ್ತಾರೆ. ಮರ್ಡರ್ ಮಾಡಕ್ಕೆ ಬಂದು ಸತ್ಯ ಸರ್ ನೀವಂತ ನನಗೆ ಗೊತ್ತಿರಲಿಲ್ಲ, ಯಾರು ಅಂದ್ಕೊಂಡ್ರು, ನಿಮ್ದು ಯಾರೋ ನನಗೆ ಫೋಟೋ ಕೊಡಿ ಅಂದೆ. ಫೋಟೋ ಎಲ್ಲ ಇಂಥ ಸಿಗ್ತಾನೆ ಹೋಗಂದ್ರು. ಬಂದ್ವಿ ಸರ್ ಅಂತಾರೆ. ಯಾವತ್ತು ಗೊತ್ತಾ ಸರ್? ಈ ಸುಳೆಕೆರೆ ಪಾದಯಾತ್ರೆ ಮಾಡೋದಕ್ಕಿಂತ ಒಂದು ತಿಂಗಳು ಮುಂಚೆ ಪಾದಯಾತ್ರೆ ಮಾಡಿದ್ವಿ. ತಾಲೂಕು ಆಫೀಸ್ ತನಕ, ಚನ್ನಗಿರಿ ತಾಲೂಕು ಆಫೀಸ್ ತನಕ, ತಹಸೀಲ್ದಾರ್ ಕಚೇರಿವರೆಗೂ ಸುಳೆಕೆರೆಯಿಂದ ಪಾದಯಾತ್ರೆ ಮಾಡಿದ್ವಿ. ಆಗ ಕೆಲವೊಬ್ಬ ವ್ಯಕ್ತಿಗಳು ಬಂದು ಸೇರ್ಕೊಂಡು ಇವತ್ತು ಸುಳೆಕೆರೆ ನಾಶಕ್ಕೆ ಅವರೇ ಮೂಲ ಕರ್ತರು ಆಗಿದ್ದಾರೆ. ಹೇಳ್ತಾರೆ. ಈಗ ನಮ್ಮ ಬ್ರದರ್ ಹೇಳಿದಾರಲ್ವಾ, ಬ್ರದರ್ ಹೇಳಿದ್ದು ಅದು ಸತ್ಯ. ಅದನ್ನು ಇಲ್ಲಿ ಬರ್ಕೊಂಡಿದ್ದಾರೆ ಪುಸ್ತಕ. ನನಗೆ ಏನ್ರಿ ಪುಸ್ತಕ ಬರ್ಕೊಂಡಿರಲ್ವಾ? ಅವ್ರು ಇಷ್ಟ ಬಂದಂಗೆ ಅವ್ರಿಗೆ ಹೆಂಗೆ ಇಷ್ಟ ಬರ್ತಂಗೆ ಬರ್ಕೊಂಡಾರ ಸರ್. ಪುಸ್ತಕ ಬರೀಲಿಕ್ಕೆ ಅಧ್ಯಯನ ಮಾಡ್ಬೇಕಲ್ವ ಸರ್? ಏನು ಎತ್ತು ಅದು ಹಿಂದೆ ಏನಿದೆ ಅನ್ನೋ ಮರ್ಮ ತಿಳಿಬೇಕಲ್ಲ ಸರ್? ಏನಿಲ್ಲ ಸರ್. ಅವ್ರಿಗೆ ಬರೀಬೇಕು. ಹೆಂಗೆ ಬರೀಬೇಕು? ನಮ್ಗೆ ಒಳ್ಳೇದಾಗೇ ಬರೀಬೇಕು. ಶಾಂತವ್ವ ಸಾವನ್ನಪ್ಪಿದ್ದು ಹೇಗೆ ಅಂತ ಹೇಳಕಾರ, ಇಲ್ಲಿ ನೀರಲ್ಲಿ ಬಿದ್ಲಂತೆ. ಅವಳು ಆ ಕೋಡಿ ಮುಖಾಂತರ ಹರ್ಕಂತ ಹೋದ್ಲಂತೆ. ಅಲ್ಲಿ ಕಾಲು ಕಟ್ಟಾದ್ರೆ ಕಾಲು 100, ಕೈ ಕಟ್ಟಾದ್ರೆ ಕೈ 100, ಕಾರಿಗೆ 100, ಆ ಥರ ಊರು ಬಂದ್ವಂತೆ. ಆಮೇಲೆ ಹರಿಹರೇಶ್ವರ ನದಿಯಲ್ಲಿ ಎದ್ಲಂತೆ, ಹರ ಅಂತ ಎದ್ಲಂತೆ. ಆ ಪ್ರತೀತಿಯನ್ನು ಪುಸ್ತಕದಲ್ಲಿದೆ. ಅಲ್ಲ ಸರ್, ನೀರು ಕೂತ್ಕೊಂಡ್ರೆ ಹೆಂಗ್ ಸರ್ ಹರ ಅಂತ ಎದ್ಬಿಡ್ತಾರೆ? ಅದು ಕೈ ಒಂದ್ ಕಡೆ ಕಾಲೊಂದ್ ಕಡೆ ಹೋದ್ರೆ ಪ್ರತೀತಿ ಬುಕ್ಸಲ್ಲಿದೆ.
ನಾನು ಹೇಳಿಲ್ವಾ ಸರ್? ಅಡಿಕೆ ಹೆಂಗ್ ಬೇಕಂಗೆ ಬರ್ಕೊಂಡ್ಬಿಟ್ಟಿದ್ದಾರೆ. ಪಟ್ಟಿ ಹಾಕಿ ಬರ್ತಾರೆ ಸರ್, ಜೊತೆಗೆ ಪಟ್ಟಿ ಹಾಕೊಂಡು ಎಲ್ಲ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಪುಕ್ಕ ಮೊನ್ನೆ ಸರ್ ಶೀಘ್ರದಲ್ಲಿ ಅಂದ್ರೆ ಒಂದು 1 ಇಯರ್ ಆಗಿದೆ ಹೆಚ್ಚು ಕಡಿಮೆ ಒಂದು ಹೊಸ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ಆ ಪುಸ್ತಕ ಹುಡುಕ್ತಾ ಇದೀನಿ, ಸಿಗ್ತಾ ಇಲ್ಲ. ಈ ಯಾರಂದ್ರೆ ಈ NG ಹಾಲಪ್ಪರ ಕಾಲಘಟ್ಟದಿಂದ ಒತ್ತುವರಿ ಆಗ್ತಾ ಬಂದಿರೋದು. ಎಷ್ಟು ವರ್ಷದಿಂದ ಸರ್? ಸುಮಾರು ನನ್ನ ಪ್ರಕಾರ ಈಗ ಒಂದು 50 ವರ್ಷ ಆಗಿದೆ ಸರ್. ಸೊ 50 ವರ್ಷದಿಂದ ಈ ಕೆರೆ ನುಂಗೋ ಶುರು ಆಗಿದ್ದಾರೆ, ನುಂಗಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಸರ್. ಬಟ್ ಅವ್ರಿಗೆ ಅರ್ಥ ಆಗ್ತಿಲ್ಲ ಈ ಕೆರೆ ಹಿಂಗೆ ಕಮ್ಮಿ ಮಾಡಿ ನೀರೇ ಕಡಿಮೆ ಆದರೆ ನಮ್ಗೆ ಸಮಸ್ಯೆ ಆಗುತ್ತೆ ಅಂತ. ಸರ್ ಕೆಳಗೆ ಬೇಕಾಗಿರೋದು ನೀರು ನಮಗೇನು ಬೇಕಿಲ್ವಲ್ಲ. ನಮಗೆ ಕೆರೆ ಜಾಗ ಇದೆ, ಇದೇ ತೇವಾಂಶದಿಂದ ನಮ್ಮ ಅಡಿಕೆ ಬೆಳೆಯುತ್ತೆ. ಯಾರು ಏನಾದ್ರೇನು ನಾನು ಚೆನ್ನಾಗಿದ್ರೆ ಸಾಕು ಅನ್ನೋ ಸ್ವಾರ್ಥಿಗಳಿದಾರಲ್ಲ ಸರ್. ತಂಪು ಸಾಕು ಅವ್ರಿಗೆ, ಇದ್ರ ತಂಪು ಸಾಕು ಸರ್. ನೀರು ಹರಿಸ್ಬೇಕಾಗಿಲ್ಲ, ಹರಿಸ್ಲೇಬೇಕಾಗಿಲ್ಲ ಸರ್. ನೀರು ಹರಿಯೋದು ಮುಂದಕ್ಕೆ ಹರಿಯರ್ ಗಂಟೆ ಹರಿಯೋದು ಸರ್. ಮುಂದಿನ ಹಾಳಾಗೋರಿ ನನಗೇನಂತೆ. ಸೊ ಹಂಗಾರೆ ಇಲ್ಲಿರೋ ಅಡಕೆ ಮಾಫಿಯಾ ಅವ್ರಿಗೆ ಈ ಕೆರೆ ಎಲ್ಲ ನೀರು ಖಾಲಿ ಮಾಡಿಸಿ ಕೊಟ್ಬಿಟ್ಟು ಆರಾಮಾಗಿ ಅಡಕೆ ಬೆಳ್ಕೊಂಡು ಇದ್ಬಿಡ್ತಾರೆ, ಕಣ್ಣು ಮುಚ್ಕೊಂಡು ಬೆಳ್ಕೊಂಡು ಇದ್ಬಿಡ್ತಾರೆ ಸರ್. ಈ ಕೆರೆ ಬೇಕಾದ್ರೆ ಮುಚ್ಚಿಬಿಡ್ತಾರೆ ಸರ್. ನೀವು ಬರೀ ಒಂದೇ ಒಂದು ಮಾತು ಹೇಳಿ ಸಾಕು, ಹೇಳಿಸಿ. ನಾಳೆಯಿಂದ ಈ ಕೆರೆ ಅಡಕೆ ಒತ್ತುವರಿದಾರದ್ದು ಏನ್ ಬೇಕಾದ್ರೂ ಮಾಡ್ಕೇಳಿ ಅನ್ಬಿಡಿ ಸರ್. ಯಾರು ಕೇಳಲ್ಲ ಅಂದ್ಬಿಟ್ರೆ ಸರ್, ಈ ನೀರು ಬೆಳಿಗ್ಗೆ ಬಂದು ನೋಡಿ ನೀರು ವರ್ಷದಲ್ಲಿ ಇದಿರಲ್ಲ. ವರ್ಷ ಅಲ್ಲ ಸರ್, ಬೆಳಿಗ್ಗೆ ನೀರಿರಲ್ಲ ಸರ್. ಮಾರ್ನಿಂಗು ಇವತ್ತು ಹೇಳಿ, ನಾಳೆ ಸಿದ್ದನಾಲ ಬಸವನಾಲ ಆರಿ ಹಾಕಿ ಕೆಡೆ ಬಿಡ್ತಾರೆ, ಬಿಟ್ಟೇ ಬಿಡ್ತಾರೆ ನೀರ ಶುರು ಮಾಡ್ಬಿಡ್ತಾರೆ. ನಾಳೆ ತಂದು ಎಲ್ಲ ಹಚ್ಚೇ ಬಿಟ್ರು. ಹೌದೌದು, JCB ಫುಲ್ ಜಾಲಿ. ಇವತ್ತು ನೋಡಿ ಸರ್, ಪ್ರತಿಷ್ಠಿತ ಇವತ್ತು ನಮ್ಮ ಸಿರಿಗೆರಿ ಮಹಾಸಂಸ್ಥಾನ ಇದೆಯಲ್ಲ ಸರ್, ಅದೇ ಸ್ವಾಮಿಗಳು ಅವರ ನ್ಯಾಯಪೀಠಕ್ಕೆ ಹಾಕ್ತೀವಿ ಸರ್, ಕೇಸ್ನ ಸಲ್ಲಿಸ್ತೀವಿ. ಉಪಯೋಗ ಇಲ್ಲ ಸರ್, ಅವರು ನಮ್ಮ ಕೇಸ್ ಗೆದ್ಕೊಳ್ಳಿಲ್ಲ. ಯಾಕೆ ಸ್ವಾಮಿಗಳು ಹಿಂಗಾಗಿದೆ ಸ್ವಾಮಿ ಅಂತ? ಇಲ್ಲ, ಕೇಸ್ ಗೆದ್ಕೊಳ್ಳಿಲ್ಲ ಸರ್. ಯಾಕೆ? ಅವ್ರು ನ್ಯಾಯಪೀಠ ಅಂತ ಇದ್ಮೇಲೆ ನಮ್ಗೆ ಅನ್ಯಾಯ ಆಗಿದೆ ಅಂತೇಳಿ ನಾವು ಅವ್ರಿಗೆ ಕೇಸ್ ಸಲ್ಲಿಸಿದೀವಿ ಅಂದಾಗೆ ಅವ್ರು ನಮ್ಗೆ ನ್ಯಾಯ ಗೆದ್ಕೊಡ್ಬೇಕಲ್ವ ಸರ್. ಬಟ್ ನ್ಯಾಯ ಗೆಲ್ಸಲ್ಲ ಸರ್ ಅವರು. ಇದು ಕೇಸ್ ನಂದಲ್ಲ, ತಗೊಂಡೋಗ್ರಿ ಅಂತ ಕಳಿಸ್ತಾರೆ. ಅವ್ರು ಕರೆದು ಹೇಳ್ಬೋದಲ್ಲ ಊರಿನವ್ರಿಗೆ? ಎಲ್ಲ ಅವ್ರ ಕಡೆ ಸರ್ ಒತ್ತುವರಿ ಮಾಡಿರೋದು. ಅವ್ರು ಭಕ್ತರೆ ಮುಂದೆ ಮಾತು ಹೇಳ್ಬೋದು, ತೆಗಿರಿ ಅಡಿಕೆನ ಸುಳೇಕೆರೆ ಜಾಗ ಬಿಡ್ರಿ ಅಂದರೆ ಬೆಳಗ್ಗೆ ಹೇಳಿದ್ರೆ ಸಾಯಂಕಾಲ ಬಿಟ್ಟು ಹೋಗ್ತಾರೆ. ಅವರ ಕಡ್ದು ಕೊಡ್ತಾರೆ, ಹೇಳಲ್ಲ. ನಮ್ಮ ಸಮುದಾಯ ಬಲಿಷ್ಠವಾಗಿರಲಿ ಅನ್ನೋ ಕಾರಣಕ್ಕೆ ನಾವು ನಿಷ್ಠುರವಾಗಿ ಹೇಳ್ತೀವಿ ಸರ್. ಒಟ್ಟದ್ದು ಒಂದಿನ ಸಾಯಲೇಬೇಕಲ್ವ ಸರ್. ಈಗ ನಿಮ್ಮನ್ನ ಹೊಡೆದ್ಬಿಟ್ಟು ಕೆರೆಗೆ ಹಾಕ್ಬಿಟ್ರೆ ಏನು ಮಾಡ್ತೀರಾ? ಯಾರು? ಅದೇ ಸರ್, ಕೆರೆ ಕಟ್ಟರೆ ಶಾಂತವನ್ನೇ ಸತ್ತಿದ್ದಾಳೆ. ನಂದೇ ಅವ್ ಲೆಕ್ಕ. ನಾನೇ 100 ವರ್ಷ ನನ್ನ ಕೊಂದವನು ಹೊಡೆದು ಕೆರೆಗೆ ಹಾಕಿರೋ 1000 ವರ್ಷ ಬದುಕ್ತಾರೆ ಸರ್. ಅವನು ಒಂದಿನ ಸಾಯಲೇಬೇಕು. ಕೊಂದವರು ಉಳಿದರೆ ರಾಮನಾಥ ಅಂತ ಹೋಗ್ತಾ ಇರ್ತಾರೆ. ಹೌದಲ್ವ ಸರ್? ಅವರು ಹೋಗ್ತಾರಲ್ಲ ಸರ್, ಅವರು ಒಂದಿನ ಹೋಗ್ಲೇಬೇಕು. ಬಟ್ ಆದ್ರೆ ಏನಂದ್ರೆ ಸರ್, ಪರಂಪರೆ ಉಳಿಬೇಕು ಸರ್. ಅಂದ್ರೆ ಸರ್, ಈ ಭಾಗದಲ್ಲಿ ನಾನು ಅನ್ಕೊಂಡೆ ಅಡಿಕೆ ಇವ್ರಿಗೆಲ್ಲ ವರ ಅಂತ. ಹಾಗಾದ್ರೆ ಅಡಿಕೆ ಇವ್ರಿಗೆ ಶಾಪ ಸರ್? ಅಡಿಕೆ ಶಾಪ ಸರ್, ಶಾಪ. ಹೇಗೆ ಸರ್? ಹೇಗೆ ಅಂದರೆ ಅಡಿಕೆಯ ದುಡ್ಡು ಎಷ್ಟು ಜನ ನಾಳು ಮಾಡಿದೆ ಗೊತ್ತಾ ಸರ್? ತುಂಬಾ ಜನ ನಾಳು ಮಾಡಿದೆ ಸರ್. ಯಾರೋ 100 ಚೆನ್ನಾಗಿದ್ದಾರೆ ಬುದ್ಧಿವಂತರು, 100 ಬುದ್ಧಿವಂತರು ಚೆನ್ನಾಗಿದ್ದಾರೆ. ಇನ್ನಿದ್ದಾರೆಲ್ಲ ಹಾಳಾಗೋಗಿದ್ದಾರೆ ಸರ್. ಅದಕ್ಕೆ ನಿರ್ಣಯ ಚೆನ್ನಾಗಿರ್ತಾರೆ ಸರ್. ಎಲ್ಲಿ ನೋಡಿದ್ರು ಬರೀ ಅಡಕೆನೇ ಇದೆಯಲ್ಲ, ಬೇರೆ ಈ ಏನೋ ತಿನ್ನೋ ತರಕಾರಿ ಅಂತದ್ ಏನು ಇಲ್ಲ ಇಲ್ಲಿ. ಅಂತ ಜೋಳ, ರಾಗಿ, ಸಜ್ಜೆ, ಅಲ್ಲಿ ಸಜ್ಜೆ ಈ ತರ ಯಾವ್ದು ಇಲ್ಲ ಸರ್ ಇಲ್ಲಿ. ಅಡಿಕೆ ತಿಂತ ಬರೀ ಅಡಿಕೆ ತಿನ್ನೋದು. ಅಡಿಕೆಯಲ್ಲಿ ತಿಂದು ಬದುಕ್ತಾರೆ ಸರ್. ಅಡಿಕೆ ತಿಂದು ಬದುಕದೆ, ಅದು ಅಡಿಕೆ ಹಾಕಿ ತಿನ್ನಕ್ಕಾಗಲ್ವಲ್ಲ ಸರ್. ಹೊಟ್ಟೆ ತುಂಬೋದ ಸರ್ ಅದೇ ಸರ್. ಇವತ್ತು ಅಡಿಕೆಯಿಂದ ಇವತ್ತು ಸುಳೇಕೆರೆ ಹಾಳಾಗ್ತಾ ಇದೆ ಸರ್. ಸುಳೇಕೆರೆಯ ಅಳಿವಿನ ಹಿಂದಿರ ಮರ್ಮನೆ ಅಡಿಕೆಯ ಇನ್ನೊಂದು ಪಾತ್ರ ಅಡಿಕೆ ಇದೆ. ನಾವು ಅನ್ಕೊಂಡು ಮಲೆನಾಡು ಮತ್ತು ಅರೆಮಲೆನಾಡಲ್ಲಿ ಅಡಿಕೆ ಜನರನ್ನು ಚೆನ್ನಾಗಿಟ್ಟಿದೆ ಅಂತ. ಚೆನ್ನಾಗಿಟ್ಟಿದೆ ಅದು ಎಲ್ಲಾರನು ಇದು ಮಾಡ್ತಾ ಇದೆ, ಲೋಭಿಗಳನ್ನಾಗಿ ಮಾಡ್ತಾ ಇದೆ. ಸ್ವಾರ್ಥಿಗಳು ಲೋಭಿಗಳು ಮಾಡ್ತಾ ಇದೆ ಸರ್. ನಮ್ಮ ಶಿವಮೊಗ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆಯಲ್ಲಿ ಡಯಾಬಿಟಿಸ್ ರೋಗಿಗಳು ಎಷ್ಟಿದ್ದಾರೆ ಅಂತ ಅಂಕಿಅಂಶ ತಗೊಳ್ಳಿ. ಅದಕ್ಕೂ ಏನು ಕೆಲಸ ಮಾಡಲ್ಲ ಸರ್, ಕೆಲಸನೇ ಮಾಡಲ್ಲ. ಮತ್ತೆ ಇಷ್ಟು ನೋಡಿದ್ರೆ ಕೆಲಸ ಇರಲ್ಲ. ಎಲ್ಲಿರುತ್ತೆ ಸರ್ ಕೆಲಸ? ಅದ್ರಲ್ಲಿ ಏನಿದೆ? ಉಳಿಮೆ ಮಾಡ್ಬೇಕಾ? ಏನು ಮಾಡ್ಬೇಕು ಸರ್? ಒಂದ್ಸರಿ ಅಡಿಕೆ ನೆಟ್ಟರು ಮುಗೀತು ಸರ್. ಅವ್ರು ಅದನ್ನು ಕೊಯ್ಯಲ್ಲ ಸರ್. ಈಗ ಜೋಳ ಗಿಳ ಹಾಕಿದ್ರೆ ಅವಾಗ ಕುಂಟಿ ಹೊಡಿಬೇಕು, ರಂಟಿ ಹೊಡಿಬೇಕು, ಔಷಧಿ ಹೊಡಿಬೇಕು, ಅಕ್ಕಿ ಪಕ್ಷಿ ಕಾಯ್ಬೇಕು, ಕೊನೆಗೆ ಅದನ್ನ ಕೊಯ್ಲು ಮಾಡ್ಬೇಕು, ಬರ್ಬೇಕು, ಹೊಡಿಬೇಕು, ತಗೊಂಡೋಗ್ಬೇಕು, ಮನೇಲಿ ಹಾಕ್ಬೇಕು. ಅವೆಲ್ಲ ಕಷ್ಟ ಇದೆ. ಏನಿಲ್ಲ ಸರ್. ಅಡಿಕೆ ಹಾಕುವಾಗಿದ್ರ ಮುಗೀತು ಸರ್. ಇವಾಗೆಲ್ಲ ಹೆಂಗ್ ಮಾಡಿದಾರೆ, ತೋಟಕ್ಕೆ ಅಡಿಕೆ ತೋಟದಲ್ಲಿ ಒಂದೊಂದೊಂದೊಂದು ತೋಟದ ಮನೆ ಅಂತ ಮಾಡ್ಕೊಂಬಿಟ್ಟಾರೆ. ಅಲ್ಲಿ ಇಸ್ಪೇಟ್ ಆಡೋದು, ಕುಡಿಯೋದು, ತಿಂದು ಬಿದ್ದು ಬಿಡೋದು. ಅಡಿಕೆ ಅಂದ್ರೆ ಬೀಳಿಸಿ ಒಣಸೋವರೆಗೂ ಎಲ್ಲ ಮಷಿನರಿ ಮಾಡ್ತಾ ಇದೆ. ಅಡಿಕೆ ಸುಲ್ಸೋದು, ಅಡಿಕೆ ಬೀಳ್ಸೋದು, ಅಡಿಕೆ ಬೇಯಿಸೋದು, ಅಡಿಕೆ ಒಣಗಿಸೋದು ಎಲ್ಲ ಮಷಿನರಿ. ಮನುಷ್ಯ ಕೆಲಸ ಯಾವ್ದೂ ಇಲ್ಲ. ಜನರ ಪಾಡು ಕಾಯಿಲೆ ಬಂದಾಗ ಆಗಿದೆ. ಹಾಗಾಗಿ 2 ಜಿಲ್ಲೆಯವ್ರಿಗೆ ಏನು ಕೆಲಸವೇ ಇಲ್ಲ, ಕೆಲಸನೇ ಇಲ್ಲ ಅನ್ಕೊಂತೀನಿ. ಸರಿ, ಹೋಗಿ ಬೆದ್ಲ ಕಡೆಗೆ ಹೋಗಿ. ನೀವು ಬೆದ್ಲು ಭಾಗದಲ್ಲೆಲ್ಲ ಈಗ ಆಲ್ರೆಡಿ ಮೊನ್ನೆ ಮಳೆ ಬಂದಿದೆಯಲ್ಲ ಸರ್, ಒಂದು ಅಲ್ಪ ಸ್ವಲ್ಪ
ಆ ಮಳೆಗೆ ಎಲ್ಲರೂ ತಮ್ಮ ತಮ್ಮ ಹೊಲನ ಮಾಗಿ ಮಾಡ್ತಾ ಇದ್ದಾರೆ, ಉಳುಮೆ ಮಾಡ್ಕೊಂಡು ರೆಡಿ ಮಾಡ್ಕೋತಾರೆ. ರೆಡಿ ಮಾಡ್ಕೊತಾರೆ ನೆಕ್ಸ್ಟ್ ಈಗ ಬಿತ್ತಕ್ಕಂತ. ಇವ್ರು ಎಲ್ಲಿ ಮಾಡ್ಬೇಕು ಸರ್? ಇವ್ರು ಬಿತ್ತೋ ಕಾನ್ಸೆಪ್ಟ್ ಇಲ್ಲ ವರ್ಷಕ್ಕೊಮ್ಮೆ ಬಿತ್ತ ಕಾನ್ಸೆಪ್ಟ್ ಇಲ್ಲ ಸರ್ ಇವ್ರದ್ದು. ಹಾಕಿ ಒಂದು 20 ವರ್ಷ, ಎಷ್ಟು 20 ವರ್ಷ ಬರುತ್ತೆ ಅಡಿಕೆ ಸರ್? 5 ವರ್ಷಕ್ಕೆ ಬಂದ್ಬಿಡುತ್ತೆ ಇವಾಗೆಲ್ಲ. ಅಲ್ಲ, ನಾವು ಒಂದು ಬಾಳ್ಕೆ 20-25 ವರ್ಷ ಇರುತ್ತೆ ಸರ್. 50-60 ವರ್ಷ ಇದ್ದಂತ ಅಡಿಕೆಗಳು ಇದಾವೆ ಸರ್ ಇಲ್ಲಿ. ಫಲ ಬರ್ತಾನೆ ಇದೆ. ಸೊ ಒಬ್ಬ ಹಾಕ್ಬಿಟ್ಟು ಒಬ್ಬ ಲೈಫ್ ಟೈಮ್ ಸೂಳೆಕೆರೆ 100 ಎಕರೆ ಒತ್ತುವರಿ ಮಾಡ್ಕೋ, ಅಡಿಕೆ ಹಾಕೋ, ಸುಮ್ಮನೆ ಹೋಗಿ ಇಸ್ಪೇಟ್ ಅಡಿಕೆ ಕೂತ್ಕೊಬಿಡು ಅಷ್ಟೇ. ಎಲ್ಲಿ ಹೊಡ್ಕತ್ತ ಇಸ್ಪೇಟ್ ಹಾಕೊಂಡು ಮಟ್ಕ ಹಾಕೊಂಡು IPL ಬೆಟ್ಟಿಂಗ್ ಕಟ್ಕೊಂಡು ಆರಾಮಾಗಿ ಇದ್ಬಿಡು. ಶುಗರ್ BP, 2 ಕಿಡ್ನಿ ಫೇಲ್ಯೂರ್. ಹೌದು ಸರ್, ಇದ್ದೇ ಸರ್. ಯಾಕಂತ ಹೇಳಿ ಸರ್, ಸೂಳೆಕೆರೆ ಶಾಂತವನ ಶಾಪ ಸರ್ ಅವೆಲ್ಲ. ಆಕೆ ಶ್ರಮನ ಹಾಳು ಮಾಡ್ತಾರೆ. ಆಕೆ ಶಾಪ ಸುಮ್ಮನೆ ಬಿಟ್ಟಿಲ್ಲ ಸರ್. ಆಕೆ ಶಾಪನೇ ಎಲ್ರಿಗೂ ಅಂಟಿರೋದು. ಆಕೆ ಅವಳ ಶಾಪದಿಂದನೇ ಇವರೆಲ್ಲರೂ ನಾಶ ಆಗ್ತಾರೆ ಸರ್. ಶೀಘ್ರದಲ್ಲೇ ಕೆಲವೊಂದು ಸತ್ಯತೆಗಳು ನಿಮಗೂ ತಿಳಿತದೆ. ಬರಲಿ, ಅವೆಲ್ಲ ಸತ್ಯ ಬರಬೇಕು. ನಮ್ಮ ಕಲಾ ಮಾಧ್ಯಮ ಇವತ್ತು ನಮ್ಮ ಬೆನ್ನಿಗೆ ನಿಂತ್ಕೊಂಡಿದೆ. ಖಡ್ಗ ಸ್ವಯಂ ಸೇವಕರ ಸಂಘಟನೆ ದೊಡ್ಡ ಮಟ್ಟದಲ್ಲಿ ಇವತ್ತು ಹೋರಾಟ ಮಾಡೋಕ್ಕೆ ನಿಂತಿದೆ. ಅದನ್ನು ನಾನು ಬಣ ಚೇಂಜ್ ಮಾಡ್ಕೊಂಡು ಹೊರಗೆ ಬಂದಿದ್ದೀನಿ. ಖಡ್ಗ ಸಂಘಟನೆ ರಾಜ್ಯ ಉಪಾಧ್ಯಕ್ಷನಾಗಿದ್ದೆ, ಇವಾಗ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ ಸರ್ ನಾನು ಇದನ್ನ ಬಣ ಚೇಂಜ್ ಮಾಡ್ಕೊಳ್ಳಿಕ್ಕೆ ನಾನು ನಿರ್ಧಾರ ಮಾಡಿದೆ. ಯಾಕೆ ಗೊತ್ತಾ ಸರ್? ಕೆರೆ ಉಳಿಸ್ಲೇಬೇಕು ಅನ್ನೋ ನಿರ್ಧಾರ ಮಾಡ್ಕೊಂಡು ಪಾತ್ರ ಮಾಡೋಕ್ಕೆ ಬರಲ್ಲ ಸರ್. ನನಗೆ ಇತಿಹಾಸ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ಇತಿಹಾಸ ಸಿಕ್ತು ನನಗೆ, ಒಂದು ಅದ್ಭುತವಾದ ಇತಿಹಾಸ ಸಿಕ್ತು. ಆ ಇತಿಹಾಸ ಬೇಕಾದ್ರೆ ನೀವು ಎಲ್ಲಿ ಹೋಗಿ ನೋಡಿದ್ರು ಕೂಡ ನಾನು ಹೇಳ್ತೀನಿ ಅಂತ ಪ್ಲೇಸ್ಗೆ ಹೋಗಿ ಅಲ್ಲಿ ಹಂಗೆ ಇದೆ. ಹೋಗಿ ನನಗೆ ಆ ತಾಯಿ ಶಾಂತಮ್ಮ ಕನಸಲ್ಲಿ ಬಂದು ನಾನು ಇವಳು ಅಂತ ಹೇಳಿದ್ದೆ ಸರ್ ನನಗೆ. ಹಾಗಾಗಿ ಇಷ್ಟಕ್ಕೊಂದು ಅದ್ಭುತವಾದ ಸ್ಟ್ರಕ್ಚರ್ ಸಿಗ್ಲಿಕ್ಕೆ ಸಾಧ್ಯ ಆಗಿದ್ದು. ಅದ್ಭುತವಾದ ಸ್ಟ್ರಕ್ಚರ್ ಸಿಗ್ತದೆ ಸೂಳೆಕೆರೆಗೆ ಸರ್. ಇಲ್ಲ, ಈ ಕೆರೆ ಉಳಿಸ್ಲಿಕ್ಕೆ ಇವತ್ತು ಕಲಾ ಮಾಧ್ಯಮ ಪಣ ತೊಟ್ಟಿದೆ. ಕಲಾ ಮಾಧ್ಯಮ ಜೊತೆಗೆ ಇರ್ಬೇಕು ಸರ್. ಥ್ಯಾಂಕ್ ಯು. ಬನ್ನಿ, ನಾವಿನ್ನು 4 ನೋಡೋಣಂತೆ, ಮತ್ತು ಕೆರೆ ಕೋಡಿ ಕೂಡ ನೋಡೋಣಂತೆ. ಥ್ಯಾಂಕ್ ಯು. ನಮ್ಮ ಈ ಗೆಳೆಯರಿಗೆ, ಮಾನಸ ಬೋಟಿಂಗ್ ಸಂಸ್ಥೆ ಗೆಳೆಯರಿಗೆ ಒಳ್ಳೇದಾಗಲಿ. ಅವ್ರು ನಮಗೆ ಈ ಬೋಟನ್ನು ಕರ್ಕೊಂಡೋಗಿ ಇಡೀ ಕೆರೆ ತೋರಿಸಿದ್ರು ಸರ್. ಶುಭವಾಗಲಿ. ನಮ್ಮ ಕಡೆಯಿಂದ ಪ್ರವಾಸಿಗರು ಬಂದರೆ ಅವ್ರು ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ ಸರ್, ಓಕೆ 100%. ಓಕೆ. ಸುತ್ತ ಏನು ಅಡಿಕೆ ಗಿಡ ಎಲ್ಲ ಕಾಣ್ತಾವಲ್ಲ ಸರ್, ಹಸಿರು ಏನು ಕಾಣ್ತಾ ಇದೆ ಅಲ್ವಾ, ಕೆರೆಗೆ ಅಂಟ್ಕೊಂಡು ಅದು ಅಷ್ಟು ಒತ್ತುವರಿ ಪ್ರದೇಶ ಸರ್. ಮತ್ತು ಈ DC, ತಹಶೀಲ್ದಾರು, ಸಚಿವ, ಮಂತ್ರಿ, ಜಿಲ್ಲಾ ಉಸ್ತುವಾರಿ ಅವರಿಗೆ ಎಕ್ಸ್ಟ್ರಾ ಸಂಬಳ ಸಿಗಲ್ಲ ಸರ್. ಎಕ್ಸ್ಟ್ರಾ ಸ್ಯಾಲ್ರಿ ಸಿಗಲ್ವಲ್ಲ ಅವರಿಗೆಲ್ಲ. ಎಕ್ಸ್ಟ್ರಾ ಸ್ಯಾಲ್ರಿ ಕೊಡೋದು ಅವ್ರಿಗೆ ಕೆಲಸ ಮಾಡ್ತಾನೆ. ಅವ್ರಿಗೆ ಎಕ್ಸ್ಟ್ರಾ ಸ್ಯಾಲ್ರಿ ಸಿಗಲ್ಲಲ್ಲ, ಅದಕ್ಕೆ ಮಾಡಲ್ಲ ಸರ್. ಮತ್ತು ಹಂಗಾರೆ ಅವ್ರಿಗೆ ಅದೇ ಕೆಲಸ ಮಾಡೋಕ್ಕೆ ಸ್ಯಾಲ್ರಿ ಕೊಡೋದಾದ್ರೆ ಎಷ್ಟು ಉಳಿಸ್ಬೇಕಿತ್ತಲ್ಲ, ಯಾಕೆ ಉಳಿಸ್ತಾ ಇಲ್ಲ? ಅವರಿಗೆ ಕೆರೆ ಉಳ್ಸೋಕ್ಕೆ ಸ್ಯಾಲ್ರಿ ಕೊಟ್ಟು ಉಳಿಸ್ತಾರೆ. ಕೆರೆ ಉಳಿಸ್ಬಾರ್ದು, ಅಳಿಲಿ ಅನ್ನೋದಕ್ಕೆ ಸ್ಯಾಲ್ರಿ ಕೊಡ್ತಾ ಇದ್ದಾರಲ್ಲ. ಓಹೋ, ಇದೆಲ್ಲ ಕೊಚ್ಕೊಂಡು ಹೋಗ್ಬಿಡ್ಲಿವಲ್ಲ ಅಂತ. ಸೊ ಸಂಬಳ ತಗೋತಾ ಇರೋದು ಇನ್ನು ಹಾಳು ಮಾಡಲಿಕ್ಕೆ, ತಿಂಬಳ ತಗೊಳ್ತಾ ಇರೋದು ಹಾಳು ಮಾಡಲಿಕ್ಕೆ. ತುಮಕೋಸಿಂದ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಹೋಗುತ್ತೆ ಗೊತ್ತಾ ಸರ್? ತುಮಕೋಸ್ ಅಂದರೆ ಗೊತ್ತಿಲ್ಲ ಸರ್. ತುಮಕೋಸ್ ಅಡಿಕೆ ಸಂಗ್ರಹ ಸರ್, ಅಡಿಕೆ ಸಂಗ್ರಹಣಾ ಘಟಕ ಇದೆ ಸರ್. ಇಲ್ಲಿ ಒಂದು ಕೇಂದ್ರ ಇದೆ ಚನ್ನಗಿರಿಲಿ. ಒಂದು MLA ಎಲೆಕ್ಷನಿಗೆ ಖರ್ಚು ಮಾಡ್ತಾರಲ್ಲ ಸರ್, 10, 15, 20, 30 ಕೋಟಿ. ಅಲ್ಲಿಯ ಚುನಾವಣೆಗೆ, ತುಮಕೋಸ್ ಚುನಾವಣೆಗೆ ಅಷ್ಟು ಖರ್ಚು ಮಾಡ್ತಾರೆ ಸರ್. ಅದು ಅಧ್ಯಕ್ಷ ಆಗಕ್ಕೆ ಬರೀ ಸದಸ್ಯನಾಗ್ಲಿಕ್ಕೆ. ಹೌದಾ? ಸಾವಿರಾರು ಕೋಟಿ ಟರ್ನ್ ಓವರ್. ಏನ್ರಿ ಬ್ರದರು? ಸಾವಿರಾರು ಕೋಟಿ ಟರ್ನ್ ಓವರ್ ತುಮಕೋಸ್ದು. ಅಡಿಕೆ ಬೆಳೆಗಾರರ ಸಂಘನಾ? ಅಡಿಕೆ ಬೆಳೆಗಾರರ ಸಂಘ. ಅಡಿಕೆ ಇವತ್ತು ನೀವು ಬಂಗಾರ ಇತ್ತು, ನಿಮ್ಗೆ ಕಷ್ಟ ಇದೆ, ಏನ್ ಮಾಡ್ತೀರಿ? ಇಲ್ಲಿ ಹಂಗಲ್ಲ. ಮತ್ತೆ ನಿಮ್ದು ಅಡಿಕೆ ಇದೆ ಅಂದ್ರೆ ಹೋಗಿ ಗಿರಿವೆ ಇಟ್ಟು ದುಡ್ಡು ತಗೊಂಬರ್ಬೋದು. ಅಡಿಕೆ ಇಸ್ ಗೋಲ್ಡ್. ಹೌದು ಸರ್. ಜಾಲಿ ಎಲ್ಲ ಖಾಲಿ ಸರ್. ಈಗ ಜಾಲಿ ಹೋಯ್ತಿಲ್ ಮೇಲೆ ಸೂಳೆಕೆರೆ ಖಾಲಿ. ತುಮಕೋಸ್ ಅಷ್ಟು ಪ್ರಭಾವಿ ಸಂಸ್ಥೆ ಸರ್. ಪ್ರಭಾವಿ ಸಂಸ್ಥೆಗಿಂತ ಅದ್ಭುತವಾದ ದೊಡ್ಡ ಸಂಸ್ಥೆ ಸರ್. ಯಾವ ಅಡಿಕೆ ಇವತ್ತಲ್ಲ ಸರ್. ಯಾವ ಒಂದು 10 ಸಕ್ಕರೆ ಕಾರ್ಖಾನೆ ಇರೋದು, ಅದು ಒಂದಿರೋದು ಒಂದೇ ಸರ್. ಅಷ್ಟು ಉತ್ಪತ್ತಿ ಇದೆ, ಅಷ್ಟು ಉತ್ಪತ್ತಿ ಇದೆ ಸರ್. ಹೌದು ಸರ್. ಏನು MLA ಎಲೆಕ್ಷನ್ ನಿಂತು ಗೆದ್ದಿದಾರಲ್ಲ ಸರ್, ಅದೆಲ್ಲ ತುಮಕೋಸಲ್ಲಿ ಬಂದಿರತಕ್ಕಂಥ ದುಡ್ಡಲ್ಲಿ ಸರ್. ಸರ್ ಇನ್ನೊಂದು ಹೇಳ, ಸೂಳೆಕೆರೆ ಜಾಗದಲ್ಲಿ ಬೆಳೆದಂಥ, ಒತ್ತುವರಿ ಮಾಡಿ ಬೆಳೆದಂಥ ಅಡಿಕೆ ತುಮಕೋಸ್ಗೆ ಹೋಗುತ್ತಲ್ಲ ಸರ್. ಕೆಲವೊಂದು ಮಠಗಳಿಗೆ, ಕೆಲವೊಬ್ಬ ರಾಜಕಾರಣಿಗಳಿಗೆ ಅದರಲ್ಲಿ ಇಂತಿಷ್ಟು ಅಂತ ಎತ್ತಿಡಬೇಕು ಸರ್ ಪ್ರತಿ ವರ್ಷ. ಅದು ಇದೆ, ಬನ್ನಿ. ಪರ್ಸೆಂಟೇಜ್ ಇದೆ ಸರ್. ಅಯ್ಯೋ ಬನ್ನಿ, ಅಣ್ಣ ಟೈಟ್ಲ್ ಹೇಳ್ಬಿಟ್ಟು ಫೋನ್ ಮಾಡಿಬಿಟ್ರು. ಇದೇ ನಾಡು, ಇದೇ ಭಾಷೆ, ಎಂದೆಂದು ನನ್ನದಾಗಿರಲಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.